ಬಾಕಿ ಸಂಖ್ಯೆ ಸುಮಾರು 4,006 ಕೋಟಿ 47 ಲಕ್ಷ ಏನೋ ಪೆಂಡಿಂಗ್ ಇದೆಯಂತಲ್ಲ ಸರ್. ಸರ್ಕಾರ ಆರ್ಥಿಕವಾಗಿ ಎಷ್ಟು ದುರ್ಬಲ ಆಯ್ತಾ ನಿಮ್ಮ ಇಲಾಖೆ ವಿಚಾರದಲ್ಲಿ? ನಾನು ಇದು ವಿಧಾನಸೌಧದಲ್ಲಿ ಶಕ್ತಿ ಬಾಕಿ ಎಷ್ಟು ಹಣ ಇದೆ ಅಂತ ಪ್ರಶ್ನೆ ಕೇಳಿದರು. ಪ್ರಶ್ನೆ ಕೇಳಿದಾಗ 4,000 ಕೋಟಿ ಬಾಕಿ ಇದೆ ಅಂತ ಹೇಳಿದ್ದೀನಿ. ಆಮೇಲೆ ಇದನ್ನು ನಾರಾಯಣ ಸ್ವಾಮಿಯವರು ಟ್ವೀಟು ಮಾಡಿದರು. ವಿಪಕ್ಷದ ನಾಯಕರು ವಿಪಕ್ಷದ ನಾಯಕರ ಗಮನಕ್ಕೆ ತರೋದಕ್ಕೆ ಇಚ್ಛೆಪಡ್ತೀನಿ. ಅವರು ನಮಗೆ 2023ರಲ್ಲಿ ಅಧಿಕಾರ ಬಿಟ್ಟುಕೊಟ್ಟಂಥ ಸಂದರ್ಭದಲ್ಲಿ 4,000 ಕೋಟಿ ಸಾಲ ಬಿಟ್ಟು ಹೋಗಿದ್ದಾರೆ. ಅದ್ರ ಜೊತೆಗೆ ಈಗೇನು ನಮ್ಮ ನೌಕರರ ಸಂಘದವರು ಹೋರಾಟ ಮಾಡ್ತಾ ಇದ್ದಾರಲ್ಲ, ನಮಗೆ 1,700 ಕೋಟಿ 38 ತಿಂಗಳು ಕೊಡಬೇಕು ಅಂತ, ಅದು ಸೇರಿದ್ರೆ ಅವ್ರು ಕೊಟ್ಬಿಟ್ಟಿದ್ರೆ ಈ ಸಮಸ್ಯೆ ಇರ್ತಿರಲಿಲ್ಲ. ಅವ್ರು ಕೊಟ್ಟೋಗಿರಲಿಲ್ಲ. ಒಟ್ಟು ಒಂದು 4,000 ಕೋಟಿ ಸಾಲ ಇಟ್ಟಿದ್ದಾರೆ. ಪ್ಲಸ್ ಕಾರ್ಮಿಕರ ಬೇಡಿಕೆಗಳಿದೆಯಲ್ಲ ಅದನ್ನು ಕೂಡ ಬಾಕಿ ಇಟ್ಟೋಗಿದ್ರು. ಆಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ನಾವು ಒಟ್ಟು ನಮ್ಮ ಆಡಳಿತದಲ್ಲಿ 5,900 ಅವ್ರು ಮಾಡಿರ್ತಕ್ಕಂಥ ಸಾಲವನ್ನು ನಾವು ತೀರಿಸ್ತಾ ಇದ್ದೀವಿ. ಆಮೇಲೆ ಅವರು ಬಾಕಿ ಬಿಟ್ಟೋಗಿದ್ದ PF ಮತ್ತು ಗ್ರ್ಯಾಚ್ಯುಯಿಟಿ ಇದಕ್ಕೆಲ್ಲ ಕೂಡ ರಾಜ್ಯ ಸರ್ಕಾರ 2,000 ಗ್ಯಾರಂಟಿ ಕೊಟ್ಟು ನಮಗೆ ಅದನ್ನೆಲ್ಲ ತೀರಿಸಿ ರಾಜ್ಯ ಸರ್ಕಾರನೇ ತೀರಿಸ್ತಾ ಇದೆ. ರಾಜ್ಯ ಸರ್ಕಾರ 2,000 ಕೋಟಿ ತೀರಿಸ್ತಾ ಇದೆ. ಆಮೇಲೆ ನಮ್ಮ ಅವಧಿನಲ್ಲಿ ಅವರ ಅವಧಿನಲ್ಲಿ ಒಂದು ರಿಕ್ರೂಟ್ಮೆಂಟು ಮಾಡಿರಲಿಲ್ಲ. ನಮ್ಮ ಸರ್ಕಾರ ಬಂದ ಮೇಲೆ ಒಟ್ಟು 10,000 ಜನ ನಾವು ರಿಕ್ರೂಟ್ಮೆಂಟ್ ಮಾಡಿದ್ದೀವಿ. ಒಟ್ಟು 5,800 ಬಸ್ಸು ತೊಗೊಂಡಿದ್ದೀವಿ ನಮ್ಮ ಅವಧಿನಲ್ಲಿ. 5,800 ಬಸ್ಸಿಗೆ ಹತ್ತತ್ರ 2,400 ಕೋಟಿ ಆಗುತ್ತೆ ನಮ್ಮ ಕಾಲದಲ್ಲಿ. ಎಷ್ಟು? 5,800 ಬಸ್ಸಿಗೆ 2,400 ಕೋಟಿಯಷ್ಟು ಖರ್ಚಾಗಿದೆ. ಅದಾದಮೇಲೆ ನಮ್ಮ ಮಹಿಳೆಯರಿಗೆ ಈ ಉಚಿತ ಬಸ್ ಪ್ರಯಾಣ ಕೊಟ್ಟಿರೋದು BJPಯವರಿಗೆ ಸಹಿಸಲ್ಲ. ಯಾಕೆಂದರೆ ಅವರು ಮಹಿಳಾ ವಿರೋಧಿಗಳು. ಮಹಿಳೆಯರಿಗೇನಾದರೂ ಕಾರ್ಯಕ್ರಮ ಕೊಟ್ಟರೆ ಪ್ರಥಮವಾಗಿ ವಿರೋಧ ಮಾಡೋದು BJP ಪಕ್ಷ. ಮತ್ತು ಹಿಂದೆ ಇದ್ದಂಥ BJP ಸರ್ಕಾರದ ಅವಧಿನಲ್ಲಿ 84 ಲಕ್ಷ ಜನ 85 ಲಕ್ಷ ಜನ ಪ್ರತಿದಿನ ಓಡಾಡ್ತಾಯಿದ್ರು. ಈಗ 1,15 ಲಕ್ಷ ಜನ ಓಡಾಡ್ತಾ ಇದ್ದಾರೆ. ಅಂದರೆ ಪ್ರತಿದಿನ 25ರಿಂದ 30 ಲಕ್ಷ ಜನ ಹೆಚ್ಚು ಜನ ಓಡಾಡ್ತಾ ಇದ್ದಾರೆ.